ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಗಾಗಿ 2025 ನಲ್ಲಿ ನಡೆದ ಪೇಪರ್ 1 ಪತ್ರಿಕೆ ರಿಸರ್ಚ್ ಆಪ್ಟಿಟ್ಯೂಡ್ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತಾ ಇದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ ಗೆ ಪ್ರಿಪೇರ್ ಅನ್ನ ಮಾಡ್ತಾ ಇದ್ದೀರಾ, ಇಲ್ಲಿ ಪೇಪರ್ 1 ಪೇಪರ್ 2 ಅಂತ ಎರಡು ಪತ್ರಿಕೆ ಇರ್ತವೆ. ಪೇಪರ್ 1 ಗೆ ನಾವು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಪೇಪರ್ 2 ನಿಮ್ಮ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಪೇಪರ್ 1 ಗಾಗಿ ಪ್ರಿಪರೇಷನ್ ಸಲುವಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಸೊ ಇದರಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ, ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ, ನೋಟ್ಸ್ ಅನ್ನ ಕೊಡ್ತೀವಿ, 5000 ಪ್ಲಸ್ MCQ PDF ಅನ್ನ ನೀಡ್ತಾ ಇದ್ದೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ, ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಸಾಲ್ವ್ ಮಾಡ್ತೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು. ಸೊ ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು. ಜೊತೆಗೆ ಲೈವ್ ಕ್ಲಾಸ್ ಅಲ್ಲಿ ನಾವು ಎಲ್ಲ ಮಾಹಿತಿಯನ್ನ ನಿಮಗೆ ನೀಡ್ತೀವಿ. ಸೊ ಅದೇ ರೀತಿಯಾಗಿ ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ ಅಂತ ಹಿಸ್ಟೋರಿಕಲ್ ರಿಸರ್ಚ್, ಎಕ್ಸ್ಪಿರಿಮೆಂಟಲ್ ರಿಸರ್ಚ್, ಸರ್ವೆ ಮೆಥಡ್, ಆಕ್ಷನ್ ರಿಸರ್ಚ್, ಈ 4 ಪ್ರಕಾರದ ರಿಸರ್ಚ್ ಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ historical let us move to the answer directly. Historical research, so as we all know that historical research is related to the past event, studying the past events and examining the application in the present. So ಹೀಗಾಗಿ ಐತಿಹಾಸಿಕ ಸಂಶೋಧನೆ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಹಿಂದೆ ನಡೆದು ಹೋದ ಘಟನೆಗಳನ್ನ ಅಧ್ಯಯನ ಮಾಡ್ತೀವಿ. ಸೊ ಹೀಗಾಗಿ ಎಗೆ ಸರಿಯಾದ ಉತ್ತರ 3 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಎಗೆ 3 ಒಂದೇ ಇದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3. ಸೊ ನೆಕ್ಸ್ಟ್, when it comes to experimental research, the right answer is the variables are controlled and manipulated. ಸೊ ಈ ಒಂದು ಪ್ರಾಯೋಗಿಕ ಸಂಶೋಧನೆಯಲ್ಲಿ ತಿರುಚಿದ ಮತ್ತು ನಿಯಂತ್ರಿತ ಚಲಕಗಳು ಎರಡು ಇರುತ್ತವೆ. ಸರ್ವೆ ಮೆಥಡ್ gathers data from a large number of cases at a particular time. So in survey method, researcher is going to collect the data from the group of people. ಸಮೀಕ್ಷಾ ವಿಧಾನದಲ್ಲಿ ಏನ್ ಮಾಡ್ತಾ ಇದೀವಿ, ಬೃಹತ್ ನಮೂನೆಯಿಂದ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ವಾಟ್ ಈಸ್ ಆಕ್ಷನ್ ರಿಸರ್ಚ್? ದ ರಿಸರ್ಚರ್ ಫೈಂಡ್ಸ್ ದ ಸೊಲ್ಯೂಷನ್ ಬೈ ಕನ್ಸಿಡರಿಂಗ್ ಈಸ್ ಗ್ರೂಪ್ ಆಸ್ ದ ಸ್ಯಾಂಪಲ್. ಸೊ ಇಲ್ಲಿ ಕ್ರಿಯಾ ಸಂಶೋಧನೆಯಲ್ಲಿ ಸಂಶೋಧಕನು ತನ್ನ ಗುಂಪನ್ನ ಪರಿಗಣಿಸಿ ಪರಿಹಾರವನ್ನ ಹುಡುಕ್ತಾ ಇದ್ದಾನೆ. ಸೊ ಯು ಶುಡ್ ನೋ ಅಬೌಟ್ ದೀಸ್ 4 types of research. The first one is historical research. Historical research, it is a systematic method of investigating the past events, documents in order to understand their causes, effects and the significance. So ಈ ಒಂದು ಐತಿಹಾಸಿಕ ಸಂಶೋಧನೆಯಲ್ಲಿ ಹಿಂದೆ ನಡೆದೋದ ಯಾವುದೇ ಘಟನೆಗಳನ್ನ, ಡಾಕ್ಯುಮೆಂಟ್ ಗಳನ್ನ, ಅದರ ಒಂದು ಕಾರಣ, ಪರಿಣಾಮ, ಮಹತ್ವವನ್ನು ಕೊಳ್ಳಲು ಒಂದು ಕಂಡಕ್ಟ್ ಮಾಡುವ ರಿಸರ್ಚ್ ನಾವು ಐತಿಹಾಸಿಕ ಸಂಶೋಧನೆ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಸ್ ಟು ಎಕ್ಸ್ಪಿರಿಮೆಂಟಲ್ ರಿಸರ್ಚ್. ಇಟ್ ಈಸ್ ಅ ಸ್ಟ್ರಕ್ಚರ್ಡ್ ಅಪ್ರೋಚ್ ಯೂಸ್ಡ್ ಟು ಇನ್ವೆಸ್ಟಿಗೇಟ್ how changes in one or more independent variable affect the dependent variable. So in this type of research, we are going to study the cause and effect relationship between the dependent and independent variable. ಪ್ರಾಯೋಗಿಕ ಸಂಶೋಧನೆ ಅಂತ ಕರಿತೀವಿ. ಇದರಲ್ಲಿ ಸಂಶೋಧಕನು ಯಾವ ರೀತಿ ಒಂದು ಚಲಕದಲ್ಲಿನ ಬದಲಾವಣೆಯಿಂದ ಇನ್ನೊಂದು ಚಲಕದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಎಂಬುದನ್ನು ಅಧ್ಯಯನ ಮಾಡಲು ಬಳಸಲಾಗುತ್ತೆ. Here the next one is survey research. It involves asking questions to a defined group of people and analyzing the responses to draw meaningful conclusions. It is used in social science, health sector and also in marketing in order to study the beliefs, preferences of the consumers or behavior of the demographic condition. ಸೊ ಇಲ್ಲಿ ಸಮೀಕ್ಷಾ ವಿಧಾನದಲ್ಲಿ ಏನ್ ಮಾಡ್ತೀವಿ, ಒಂದು ಹೆಚ್ಚಿನ ಜನಸಂಖ್ಯೆಯಿಂದ ನಾವೇನ್ ಮಾಡ್ತಾ ಇದೀವಿ, ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಮಾರ್ಕೆಟಿಂಗ್ ಆಗಿರ್ಬೋದು, ಹೆಲ್ತ್ ಸೆಕ್ಟರ್ ಆಗಿರ್ಬೋದು. ಸೊ ಇವುಗಳಲ್ಲಿ ನಾವು ಹೆಚ್ಚಾಗಿ ಇದನ್ನ ಬಳಸ್ತೀವಿ. ನೆಕ್ಸ್ಟ್ ಒನ್ ಈಸ್ ಆಕ್ಷನ್ ರಿಸರ್ಚ್. ಇಟ್ ಈಸ್ ಅ ಮೆಥಡಾಲಜಿ ಡಿಸೈನ್ ಟು ಸಾಲ್ವ್ ದ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. So while generating knowledge. So here the participants and researcher both are working together in order to find the solution for the real world. ಸೊ ಈ ಒಂದು ಕ್ರಿಯಾ ಸಂಶೋಧನೆ ಅಂತ ಕರಿತೀವಿ. ಇದರಲ್ಲಿ ಸದ್ಯಕ್ಕೆ ಈ ಒಂದು ಸಮಾಜದಲ್ಲಿ ಎದುರಿಸ್ತಾ ಇರೋ ಸಮಸ್ಯೆಗಳನ್ನ ಸಾಲ್ವ್ ಮಾಡುವ ಸಲುವಾಗಿ ಈ ಒಂದು ಕ್ರಿಯಾ ಸಂಶೋಧನೆಯನ್ನ ಕೈಗೊಳ್ಳಲಾಗುತ್ತೆ. So next one is, which of the following is the right sequence of conducting research? Data collection, data analysis, formulation a research question, writing the literature review. As we all know that always research starts with a question or a problem. So first comes third, then writing the literature review, next data collection, next is
ಡೇಟಾ ಅನಲೈಸಿಸ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಯಾವಾಗಲೂ ಸಂಶೋಧನೆಯು ಪ್ರಶ್ನೆಯಿಂದ ಆರಂಭವಾಗುತ್ತೆ. ಸೊ ಸಂಶೋಧನಾ ಪ್ರಶ್ನೆಗಳನ್ನ ರೂಪಿಸುವುದು, ನೆಕ್ಸ್ಟ್ ಸಾಹಿತ್ಯದ ಪರಾಮರ್ಶೆಯನ್ನ ಮಾಡ್ತೀವಿ, ನಂತರ ದತ್ತಾಂಶಗಳ ಸಂಗ್ರಹಣೆ ಮಾಡ್ತೀವಿ, ಕೊನೆಗೆ ದತ್ತಾಂಶಗಳ ವಿಶ್ಲೇಷಣೆ ಆಗುತ್ತೆ. So the right sequence is first formulating the research problem. So here researcher is going to identify the problem and is going to define it in a well manner. Then he studies about literature, conducting a thorough review of existing literature. ಸೊ ಇಲ್ಲಿ ಇವಾಗಲೇ ಅದ್ರ ಮೇಲೆ ಇರುವ ಸಾಹಿತ್ಯವನ್ನ ಇವಾಗಲೇ ಏನಾದ್ರು ಸಂಶೋಧನೆಗಳಾಗಿದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಡೆವಲಪಿಂಗ್ ಹೈಪೋಥೆಸಿಸ್. ಹಿಯರ್ ರಿಸರ್ಚರ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಅ ಕ್ಲಿಯರ್ ಅಂಡ್ ಟೆಸ್ಟೇಬಲ್ ಸ್ಟೇಟ್ಮೆಂಟ್ which is going to predict the relationship between variables. ಸೊ ಇಲ್ಲಿ ಊಹೆಯನ್ನ ಮಾಡ್ತಾ ಇದ್ದಾರೆ, ಅದರ ಪರಿಣಾಮ ಅಥವಾ ಅದಕ್ಕೆ ಸೊಲ್ಯೂಷನ್ ಏನಿರಬಹುದು ಸಮಸ್ಯೆಗೆ ಅಂತ. ರಿಸರ್ಚ್ ಡಿಸೈನ್, ಪ್ಲಾನಿಂಗ್ ದ ಓವರ್ ಆಲ್ ಸ್ಟ್ರಕ್ಚರ್ ಅಂಡ್ ಅಪ್ರೋಚ್ ಆಫ್ ದ ಸ್ಟಡಿ ಇನ್ಕ್ಲೂಡಿಂಗ್ ಸೆಲೆಕ್ಟಿಂಗ್ ದ ರಿಸರ್ಚ್ ಮೆಥಡ್ಸ್ ಅಂಡ್ ಡೇಟಾ ಕಲೆಕ್ಷನ್. ಸೊ ಇನ್ ರಿಸರ್ಚ್ ಡಿಸೈನ್ the researcher is going to follow just is going to create how the research is going to collect the samples, how is going to collect the information, what methods he is using. It gives a clear idea. So research design ಅಂತಂದ್ರೆ ಯಾವ ರೀತಿ ಸಂಶೋಧನೆಯನ್ನ ಕಂಡಕ್ಟ್ ಮಾಡುವಂತ ಒಂದು ಸಂಪೂರ್ಣ ಒಂದು ಐಡಿಯಾವನ್ನ ಇದನ್ನ ನೀಡ್ತಾ ಇದೆ. Next comes to sample design. So determine the sample size and selecting the participants. So here we cannot go and survey the entire population. So here related to our study, so what the researcher will do here, is going to select only some sample from the entire population. So ಇಲ್ಲಿ ಒಟ್ಟು ಜನಸಂಖ್ಯೆಯಿಂದ ಸ್ಯಾಂಪಲ್ ಸೈಜ್ ಅನ್ನ ಮಾದರಿಯನ್ನ ಆಯ್ಕೆ ಮಾಡ್ಕೊತಾನೆ. ನೆಕ್ಸ್ಟ್ ಡೇಟಾ ಕಲೆಕ್ಷನ್. ಹಿಯರ್ ದ ರಿಸರ್ಚರ್ ಇಸ್ ಗೋಯಿಂಗ್ ಟು ಯೂಸಸ್ ವೇರಿಯಸ್ ಮೆಥಡ್ಸ್ ಸಚ್ as ಸರ್ವೆ, ಇಂಟರ್ವ್ಯೂ ಆರ್ ಎಕ್ಸ್ಪೆರಿಮೆಂಟ್ಸ್ ಇನ್ ಆರ್ಡರ್ ಟು ಕಲೆಕ್ಟ್ ದ ಡೇಟಾ. ಸೊ ಒಂದು ಡೇಟಾ ಕಲೆಕ್ಷನ್ ಅಲ್ಲಿ ಸಂಶೋಧಕರು ಏನ್ ಮಾಡ್ತಾನೆ, ಇಲ್ಲಿ ಮಾಹಿತಿಯನ್ನ ಸಂಗ್ರಹಣ ಮಾಡ್ತಾ ಇದ್ದಾನೆ ಬೇರೆ ಬೇರೆ ವಿಧಾನಗಳನ್ನ ಬಳಕೆ ಮಾಡಿ. ಸರ್ವೆ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಆಫ್ ದ ಪ್ರಾಜೆಕ್ಟ್. ಸೊ ಇಂಪ್ಲಿಮೆಂಟಿಂಗ್ ದ ರಿಸರ್ಚ್ ಪ್ಲಾನ್ ಅಂಡ್ ಕಲೆಕ್ಟಿಂಗ್ ದ ಡೇಟಾ ಆಸ್ ಪರ್ ದ ಡಿಸೈನ್ ಅಪ್ರೋಚ್. ಸೊ ಇಲ್ಲಿ ಯಾವ ರೀತಿ ರಿಸರ್ಚ್ ಡಿಸೈನ್ ಅನ್ನ ಮಾಡ್ತಾನೆ ಅದ್ರ ಪ್ರಕಾರ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇಟಾ ಅನಲೈಸಿಸ್. ಆಫ್ಟರ್ ಕಲೆಕ್ಷನ್ ದ ಡೇಟಾ, ದ ರಿಸರ್ಚರ್ ಇಸ್ ಗೋಯಿಂಗ್ ಟು ಅನಲೈಸ್ ದ ಡೇಟಾ. So he can't need all the information which is known as the raw data. So from the raw data is going to get the data what he wants. So ಇಲ್ಲಿ ತನಗೆ ಬೇಕಾದ ಮಾಹಿತಿಯನ್ನ ಮಾತ್ರ ಒಂದು ಕಚ್ಚಾ ದತ್ತಾಂಶದಿಂದ ತೆಗೆದುಕೊಳ್ತಾ ಇದ್ದಾನೆ. Next one is hypothesis testing. Evaluate the hypothesis based on the analysis to determine whether it is supported or rejected. So ಇಲ್ಲಿ ಊಹೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. Next one is generalization and interpretation. So making broader connections and interpretations of the findings in the context of the research problem. Last one is conclusion and recommendations. So summarizing the research result, drawing conclusions, suggesting potential future research. So ಇಲ್ಲಿ ಸಂಶೋಧನೆಯಲ್ಲಿ ತಾನು ಆರಂಭದಿಂದ ಪ್ರಾರಂಭವಾದ ಪ್ರಶ್ನೆಗೆ ಅಥವಾ ಸಮಸ್ಯೆಗೆ ಇಲ್ಲಿ ಉತ್ತರವನ್ನ ನೀಡ್ತಾ ಇದ್ದಾನೆ, ಕನ್ಕ್ಲೂಷನ್ ಅನ್ನು ನೀಡ್ತಾ ಇದ್ದಾನೆ. So these are the steps of research. Next one is, which of the following is a characteristic of longitudinal studies? Study cross-sectional relationships, studying different subjects over time, studying different subjects at the same time, studying the same subjects over time. ಕೆಳಗಿನವುಗಳಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವಾಗಿದೆ? ವಿಲೋಮ ಸಂಬಂಧಗಳ ಅಧ್ಯಯನ, ಕಾಲಘಟ್ಟ ಒಂದರಲ್ಲಿ ವಿವಿಧ ವಿಷಯಗಳ ಅಧ್ಯಯನ, ಏಕಕಾಲದಲ್ಲಿ ವಿವಿಧ ವಿಷಯಗಳ ಅಧ್ಯಯನ, ಕಾಲಘಟ್ಟ ಒಂದರಲ್ಲಿ ಅದೇ ವಿಷಯಗಳ ಅಧ್ಯಯನ. ಸೊ ಲಾಂಜಿಟ್ಯೂಡ್ನಲ್ ಸ್ಟಡೀಸ್ ಮೀನ್ಸ್ ಸ್ಟಡಿಂಗ್ ದ ಸೇಮ್ ಸಬ್ಜೆಕ್ಟ್ಸ್ ಓವರ್ ಟೈಮ್. ಸೊ ಓವರ್ ಟೈಮ್ ನಲ್ಲಿ ಕಾಲಘಟ್ಟ ಒಂದರಲ್ಲಿ ಅದೇ ವಿಷಯಗಳನ್ನ ಪದೇ ಪದೇ ಅಧ್ಯಯನ ಮಾಡ್ತಾ ಇದೀವಿ. So longitudinal studies, it refers to research design that involves repeated observations of the same subjects over an extended period of time. So it is very helpful for the researcher to track the changes and development in the individual or population. It also helps in finding the trends, causes and relationships in long term. Next question is, plagiarism is in research involves using others' ideas and work without proper attribution, collaborating with fellow researchers on a project, including personal opinions in the discussion section, providing proper citations for all the source used. ಸಂಶೋಧನೆಯಲ್ಲಿ ಕೃತಿ ಚೌರ್ಯ ಅಥವಾ ಪ್ಲೇಗರಿಸಂ ಅಂದ್ರೆ ಸರಿಯಾದ ಅಟ್ರಿಬ್ಯೂಷನ್ ನೀಡದೆ ಬೇರೆಯವರ ಆಲೋಚನೆಗಳು ಮತ್ತು ಕಾರ್ಯಗಳನ್ನ ಬಳಸಿಕೊಳ್ಳುವುದು, ಒಂದು ಪ್ರಾಜೆಕ್ಟ್ ಗಾಗಿ ಸಂಶೋಧಕರೊಂದಿಗೆ ಸಹಭಾಗಿತ್ವ ಮಾಡಿಕೊಳ್ಳುವುದು, ಚರ್ಚೆಯ ವಿಭಾಗದಲ್ಲಿ ವೈಯಕ್ತಿಕ ಅಭಿಪ್ರಾಯಗಳನ್ನ ಸೇರಿಸುವುದು, ಬಳಸಿದ ಎಲ್ಲಾ ಸಂಪನ್ಮೂಲಗಳ ಸರಿಯಾದ ಉಲ್ಲೇಖಗಳನ್ನ ಒದಗಿಸುವುದು. ಸೊ ಆಸ್ ವಿ ಆಲ್ ನೋ, ಪ್ಲೇಗರಿಸಂ ಮೀನ್ಸ್ ಇಟ್ ಈಸ್ ಯೂಸಿಂಗ್ ಅದರ್ಸ್ ಐಡಿಯಾಸ್
or work without proper attribution. So ಇಲ್ಲಿ ಕೃತಿ ಚೌರ್ಯ ಅಥವಾ ಪ್ಲಗರಿಸಮ್ ಅಂತಂದ್ರೆ ಬೇರೆಯವರ ಆಲೋಚನೆಗಳನ್ನ ಕಾರ್ಯಗಳನ್ನ ಅವರಿಗೆ ಸರಿಯಾಗಿ ಅಟ್ರಿಬ್ಯೂಷನ್ ನೀಡದೆ ಬಳಸಿಕೊಳ್ಳುವುದು. ಸೊ ಪ್ಲಗರಿಸಮ್, it is defined as the act of representing another person's language, thoughts, ideas, or expressions as one's own original work. It may include text, ideas, images, or any other data. ಸೊ ಇಲ್ಲಿ ಇನ್ನೊಬ್ಬರ ವ್ಯಕ್ತಿಯ ಯಾವುದೇ ಆಲೋಚನೆಗಳನ್ನ, ಐಡಿಯಾಗಳನ್ನ ನಾವು ಅವರಿಗೆ ಸರಿಯಾದ ಒಂದು ಗೌರವವನ್ನು ನೀಡದೆ ಬಳಸಿಕೊಂಡ್ರೆ ಅದಕ್ಕೆ ನಾವು ಪ್ಲೇಗರಿಸಮ್ ಅಂತ ಕರಿತೀವಿ. ಅದು ಟೆಕ್ಸ್ಟ್ ಆಗಿರ್ಬೋದು, ಐಡಿಯಾ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು. Last question is, which of the following is not a probability sampling? ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆ probability sampling ಅಲ್ಲ? Random sampling, snowball sampling, systematic sampling, stratified sampling. The right answer is option 2, snowball sampling. So here there are two types of sampling methods. One is probability sampling method, one more is non-probability sampling method. Probability sampling is going to ensure that every member of the population will be is having an equal chance in the selection of the sample. So in the probability sample ನಲ್ಲಿ entire population ಕೂಡ ಎಲ್ಲಾ ಜನಸಂಖ್ಯೆಗೂ ಕೂಡ ಒಂದು ಮಾದರಿಯಲ್ಲಿ ಆಯ್ಕೆಯಾಗುವ ಸಮಾನ ಅವಕಾಶವನ್ನ ನೀಡುತ್ತೆ. So whereas non-probability sampling does not use random selection, meaning not all the members have an equal chance of being chosen. So ಇದರಲ್ಲಿ ಎಲ್ಲರೂ ನಾನ್ ಪ್ರಾಬಬಿಲಿಟಿ ಸಾಂಪ್ಲಿಂಗ್ ಎಲ್ಲರಿಗೂ ಕೂಡ ಒಂದು ಮಾದರಿಯಲ್ಲಿ ಭಾಗವಾಗುವ ಸಮಾನವಾದ ಅವಕಾಶವನ್ನ ನೀಡಲ್ಲ. So next there are some types of probability sampling such as simple random sampling where equal chance for all the members, systematic sampling, so you are selecting every nth member from the list, stratified sampling dividing the population into strata and sampling method random sampling randomly within each, cluster sampling randomly selecting the entire clusters. So simple random sampling ನಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶ ನೀಡಲಾಗುತ್ತೆ. ಸಿಸ್ಟಮ್ಯಾಟಿಕ್ ಸಾಂಪ್ಲಿಂಗ್ ನಲ್ಲಿ nth ಮೆಂಬರ್ ಅಂದ್ರೆ ಫಸ್ಟ್, ಥರ್ಡ್, ಫಿಫ್ತ್ ಈ ರೀತಿ ಸಿಸ್ಟಮ್ಯಾಟಿಕ್ ಆಗಿ ತೆಗೋಗ್ತಾ ಹೋಗ್ತಾರೆ. ಸ್ಟ್ರಾಟಿಫೈಡ್ ಸಾಂಪ್ಲಿಂಗ್ ನಲ್ಲಿ the entire population will be divided into different strata, means groups, and sample will be selected from each group. So ಇಲ್ಲಿ ಎಲ್ಲ ಒಟ್ಟು ಪಾಪ್ಯುಲೇಷನ್ ಅನ್ನ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ಪ್ರತಿ ಗುಂಪಿನಿಂದ ರ್ಯಾಂಡಮ್ ಆಗಿ ಸ್ಯಾಂಪಲ್ ನ ಆಯ್ಕೆ ಮಾಡ್ತಾರೆ. ಕ್ಲಸ್ಟರ್ ಸ್ಯಾಂಪಲ್ ಅಂತಂದ್ರೆ ಒಟ್ಟು ಜನಸಂಖ್ಯೆನ ಗುಂಪುಗಳನ್ನಾಗಿ ಡಿವೈಡ್ ಮಾಡಿ ಪೂರ್ತಿ ಗುಂಪನ್ನೇ ತೆಗೆದುಕೊಳ್ತಾರೆ. ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್ includes convenience sampling, so choosing participants who are easiest to access. Researcher may choose a sample who are living next to his house. So judgmental sampling, selecting the participants based on researcher's judgment. Snowball sampling means existing participants are going to recruit future participants. ಸೊ ಕನ್ವೀನಿಯನ್ಸ್ ಸಾಂಪ್ಲಿಂಗ್ ನಲ್ಲಿ ಸಂಶೋಧಕ ತನ್ನಗೆ ಅನುಕೂಲವಾಗುವಂತೆ ಮಾದರಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ. ತನ್ನ ಮನೆ ಪಕ್ಕದಲ್ಲಿರೋರಾಗಿರ್ಬೋದು, ತಮ್ಮ ಒಂದು ಊರಿನಲ್ಲಿರೋರಾಗಿರ್ಬೋದು. ಜಡ್ಜ್ಮೆಂಟ್ ಸಾಂಪ್ಲಿಂಗ್ ಅಂತಂದ್ರೆ ತನ್ನ ಒಂದು ವಿಚಾರಕ್ಕೆ ಬಂದಂತೆ ಬೇಸ್ಡ್ ಆನ್ ರಿಸರ್ಚ್ ತನ್ನ ಒಂದು ಜಡ್ಜ್ಮೆಂಟ್ ನ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ. ಸ್ನೋಬಾಲ್ ನಲ್ಲಿ ಒಂದು ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ತಾ ಇದ್ದಾರೆ, ಅವರು ಮತ್ತೊಂದು ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ತಾರೆ. ಇದೇ ರೀತಿ ಚೈನ್ ಆಗಿ ನಡೀತಾ ಇರುತ್ತೆ. Okay, this is about our today's session. So the students who are preparing for Karnataka Set 2026 and also for UGC NET, you can join our paper 1 course. Here you'll get complete theory lectures, MCQ lectures, 50 mock tests, notes, 5000 plus MCQs PDF, previous year question papers, and also some model question papers. In order to join, you can download the Global Online app and register you by using your mobile number. Then you can join the course from the app. Then you for paper 2 also we are providing notes and MCQ set for the following subjects. You can, in order to join, you can send a WhatsApp message to these numbers. Yes, I wish all the best to all. Thank you.